ಲಾಸ್ಟ್ ಟೈಮ್ ಪುಷ್ಪ ಟು ಸಂಧ್ಯಾ ಥಿಯೇಟರ್ ಇನ್ಸಿಡೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಗುರು. ಅದ್ರ ಕಂಟಿನ್ಯೂಷನ್ನೇ ಈ ವಿಡಿಯೋನ ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿಟ್ಕೊರೋ ಮಾಡ್ಕೊಬಿಡ್ರಿ. ಇನ್ನು ಮ್ಯಾಟ್ರಿಗೆ ಬಂದರೆ ಈ ಇನ್ಸಿಡೆಂಟ್ ಬಗ್ಗೆ CM ರೇವಂತ್ ರೆಡ್ಡಿ ಅವರು ಪಾರ್ಲಿಮೆಂಟಲ್ಲೇ ಸಖತ್ತಾಗಿ ಗುಡುಗವ್ರೆ ಇವರು. ಇನ್ನು ವಿಷಯ ಏನಂತ ಪಿನ್ ಟು ಪಿನ್ನು ಅವರು ಅಲ್ಲಿ ಡಿಸ್ಕಸ್ ಮಾಡೋರೆ ಗುರು. ಅದರಲ್ಲೂ ಸ್ಟಾರ್ಟಿಂಗಲ್ಲೇ ಅಲ್ಲು ಅರ್ಜುನ್ ಅವರು ಒಳಗಡೆ ವಿತೌಟ್ ಇನ್ಫಾರ್ಮೇಷನ್ ಬಂದವ್ರೆ. ಆಚ ಕಡೆ ಕ್ರೌಡಲ್ಲೇ ಒಂದು ಹೆಣ್ಮಗಳು ಪ್ರಾಣ ಕಳ್ಕೊಂಡವಳೆ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದ್ರೆ ನಾನು ನಾನು ನೋಡಾದ್ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳೋರಂತೆ. ಆಮೇಲೆ ಸಿಟಿ ಪೊಲೀಸ್ ಕಮಿಷನರ್ ಅವರು ಸಿಚುವೇಶನ್ನು ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಆಗಾಗಲೇ ಪುಷ್ಪ ಫಿಲಮ್ 70% ಆಗೋಗಿತ್ತಂತೆ. ಆಮೇಲೆ ಅಲ್ಲು ಅರ್ಜುನ್ ಅವರು ಕಾರಲ್ಲಿ ಸೈಲೆಂಟಾಗಿ ಹೋಗ್ದಿರಾ ಕಾರಲ್ಲಿ ಒಂದು ತೂತು ಇರುತ್ತಲ್ಲ ಗುರು, ಆ ತೂತಿಂದ ಎದ್ಬಿಟ್ಟು ನಾಗರಾಜನ್ ಥರ ಕೈನ ವೇವ್ ಮಾಡಿಕೊಂಡು ಹೋಗೋಣಂತೆ ಗುರು. ಸುಮ್ಮನೆ ಹಮ್ಮಿಕೊಂಡು ಹೋಗ್ದಿರಾ ಈ ಥರ ಅವತಾರಗಳು ಮಾಡಿದ್ರಿಂದ ಜನಗಳು ಹುಚ್ಚೆದ್ದಿ ಕುಣ್ದವ್ರೆ ಗುರು. ಇನ್ನು ಇದಾಗೆ ನೆಕ್ಸ್ಟ್ ಡೇ ಅಲ್ಲು ಅರ್ಜುನ್ ಅವರು ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು ಗುರು. ನನಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪನೂ ಅವತ್ತು ಗೊತ್ತಿರಲಿಲ್ಲ. ಈಗ ಮಾರ್ನಿಂಗು ನನಗೆ ಈ ಥರ ಒಂದು ಅಮ್ಮ ಸತ್ತೋಗವಳೆ, ಒಂದು ಮಗು ಹಿಂಗೆ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳವ್ರೆ ಗುರು. ಇನ್ನು ಈ ಕಡೆ CM ರೇವಂತ್ ರೆಡ್ಡಿ ಅವರು ಇವೆಲ್ಲ ಏನು ಡ್ರಾಮಾಗಳು ನೈಟೇ ಅಪ್ಪನ ಗೊತ್ತು, ಬಟ್ ಈಗ ಡ್ರಾಮಾಗಳು ಆಡ್ತಾವನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇವ್ರೆ ಗುರು. ಇನ್ನು ಈ ಕಡೆ ಈ ವಯ್ಯ ಈ ಥರ ಹೇಳ್ತಾನೆ, ಆ ಕಡೆ ಆ ವಯ್ಯ ಆ ಥರ ಹೇಳ್ತಾವನೆ. ನಿಜ ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ವಿಡಿಯೋಗಳು ಇವೆಲ್ಲ ನೋಡ್ತಾ ಇದ್ರೇನೆ ಗೊತ್ತಾಗ್ತೈತೆ ಗುರು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳ್ಬಿಟ್ಟು. ಆಮೇಲೆ ಪಾರ್ಲಿಮೆಂಟಲ್ಲೇ ರೇವಂತ್ ರೆಡ್ಡಿ ಅವರು ಇನ್ನೂ ಎಮೋಷ್ನಲ್ ಆಗಿ ಕೆಲವೊಂದು ಪಾಯಿಂಟ್ಸ್ನ ಹೇಳೋರೆ ಗುರು. ಅವೇನಂದರೆ ಅಲ್ಲು ಅರ್ಜುನ್ ಮನೆಗೆ ಅಷ್ಟೊಂದು ಜನ ಸೆಲೆಬ್ರಿಟಿಗಳು ಹೋಗ್ಬಿಟ್ಟು ಆ ಅಪ್ಪನ್ನ ಮಾತಾಡ್ಸವ್ರೆ. ಆ ಅಪ್ಪನಿಗೇನು ಕಣ್ಣು ಕಿವಿ ಬಿದ್ದೋಗೈತಾ, ಇಲ್ಲಾಂದರೆ ಕಾಲು ಬಿದ್ದೋಗೈತಾ, ಇಲ್ಲಾಂದರೆ ಕಿಡ್ನಿಗಳು ಫೇಲ್ ಆಗೈತಾ, ಹೋಗ್ಬಿಟ್ಟು ಆ ಅಪ್ಪನ್ನ ಮಾತಾಡಿಸ್ತೀರಾ ಈ ಕಡೆ ಹಾಸ್ಪಿಟ್ಲಲ್ಲಿ ಒಬ್ಬರನ್ನ ಹೋಗಿದ್ರ ಅಂತ ಹೇಳ್ಬಿಟ್ಟು ಕಿಡಿಕಾರವ್ರೆ ಗುರು. 100% ರೇವಂತ್ ರೆಡ್ಡಿ ಅವರು ನಿಜಾನೇ ಹೇಳೋರೆ ಗುರು. ಈ ಕಡೆ ಸಾವು ಬದುಕಿನ ಮಧ್ಯೆ ಆ ಊರ್ಗ ಹೋರಾಡ್ತಾ ಇದ್ರೆ ಇವರೆಲ್ಲ ಅಲ್ಲು ಅರ್ಜುನ್ ಮನೆಗೆ ಹೋಗಿರೋದು ನಿಜವಾಗ್ಲೂ ನನಗಂತೂ ಸರಿ ಅನ್ಸಿಲ್ಲ ಗುರು. ಅಟ್ಲೀಸ್ಟು ಅಲ್ಲು ಅರ್ಜುನ್ ಆದ್ರೂ ಹೋಗಿ ಡೈರೆಕ್ಟಾಗಿ ಆ ಮಗುನ ನೋಡಿ ಇನ್ಮೇಲೆ ನಾನಿದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ಕತೆ ಆಗ್ತಾನೆ ಇರಲಿಲ್ಲ ಗುರು. ಅದನ್ನು ಬಿಟ್ಬಿಟ್ಟು ಮನೆಯಲ್ಲೇ ಪ್ರೆಸ್ ಮೀಟ್ನ ಅರೇಂಜ್ ಮಾಡಿಕೊಂಡು ಮಾತಾಡ್ಬಿಟ್ರೆ ಯಾವಂತಾನೆ ಸುಮ್ಮನೆ ಇರ್ತಾನೆ ಗುರು. ಅದರಲ್ಲೂ CM ರೇವಂತ್ ರೆಡ್ಡಿ ಅವರು ಈ ವಿಷಯನ ದೊಡ್ಡದು ಮಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಗುರು. ನಿಜವಾಗ್ಲೂ ನನಗಂತೂ ಅವ್ರು ಮಾಡ್ತಾ ಇರೋದು ಸರಿ ಅಂತಾನೆ ಅನಿಸ್ತೈತೆ ಗುರು. ಇನ್ನು ಈ ಒಂದು ಇನ್ಸಿಡೆಂಟಿಂದ ಮುಂದೆ ಬರೋ ಪ್ಯಾನ್ ಇಂಡಿಯಾ ಮೂವೀಸ್ಗೆಲ್ಲ ದೊಡ್ಡ ಹೊಡ್ತಾನೆ ಬಿದ್ದೈತೆ ಗುರು. CM ರೇವಂತ್ ರೆಡ್ಡಿ ಅವರು ಮುಂದೆ ಬರೋ ಎಲ್ಲ ದೊಡ್ಡ ಫಿಲಮು ಚಿಕ್ಕ ಫಿಲಮ್ಗಳಿಗೆ ಬೆನಿಫಿಟ್ ಶೋಸು ಮತ್ತು ಟಿಕೆಟ್ ಐಟಿಂಗ್ ಇಲ್ಲ, ನಾನು ಪವರಲ್ಲಿ ಇರೋ ಗಂಟ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳವ್ರೆ ಗುರು. ನಾನು ಈ ಒಂದು ಮ್ಯಾಟ್ರಿಗೆ ಸ್ಟ್ರಾಂಗ್ ಆಗಿ ಅಗ್ರಿ ಮಾಡ್ತೀನಿ ಗುರು. ಯಾಕಂದರೆ ತಪ್ಪು ತಿಳಿದೇ ಆಯಿತು ಅದೆಲ್ಲ ಸೆಕೆಂಡ್ರಿ. ತಪ್ಪ ಆದಮೇಲೆ ಅದನ್ನು ತಿದ್ಕೋಬೇಕಂದ್ರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಮಾತಾಡಿ ತಿದ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಮನೆಯಲ್ಲೇ ನಾನು ಮಾತಾಡಿ ಸಾಲ್ವ್ ಮಾಡ್ತೀನಿ ನಾನು ದೊಡ್ಡ ಹೀರೋ ಅಂದರೆ ಈ ಥರನೇ ಆಗೋದು ಗುರು. ಅವರೆಲ್ಲ ಫಿಲಮಲ್ಲಿ ಹೀರೋಗಳು, ಸಾರಿ ಆ್ಯಕ್ಟರ್ಸು ಮಾತ್ರ. ರಿಯಲ್ ಲೈಫಲ್ಲಿ ಒಬ್ಬ ಕಾಮನ್ ಮ್ಯಾನೇ ಆಗಿರ್ತಾರೆ ಗುರು. ಎಂಥ ದೊಡ್ಡ ಹೀರೋ ಆದ್ರೂ ಈ ಥರ ಒಂದು ಮ್ಯಾಟ್ರಲ್ಲಿ ಕೆಳಗಡೆ ಇಳಿಲೇಬೇಕು, ತಗ್ಗಲೇಬೇಕು ಗುರು. ನೋಡೋಣ ಮುಂದೆ ಈ ಮ್ಯಾಟ್ರು ಎಲ್ಲೆಲ್ಲೋಗಿ ಸೇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ CM ರೇವಂತ್ ರೆಡ್ಡಿ ಅವರು ಈ ಮ್ಯಾಟ್ರನ್ನ ಈ ಥರ ದೊಡ್ಡದು ಮಾಡಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ಇನ್ನು ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಗುರು. ಇಷ್ಟೇ ಗುರು ಮ್ಯಾಟ್ರು. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ನಿಮ್ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.